ASR ಫ್ಯಾಮಿಲಿ ರೆಸ್ಟೋರೆಂಟ್ ಕಡಪ ಬೆಂಗಳೂರು ರಸ್ತೆ ನಯರಾ ಪೆಟ್ರೋಲ್ ಬ್ಯಾಂಕ್ ಹತ್ತಿರ ಮಾಡಿಕೆರೆ ಕ್ರಾಸ್ ಚಿಂತಾಮಣಿ ತಾಲೂಕು. ನಮ್ಮ ರೆಸ್ಟೋರೆಂಟ್ನಲ್ಲಿ ವೆಜ್ ಮತ್ತು ನಾನ್ ವೆಜ್ ಊಟ ದೊರೆಯಲಿದೆ. ಪ್ರತಿದಿನ ಬೆಳಿಗ್ಗೆ ಟಿಫನ್, ಮಧ್ಯಾಹ್ನ ಊಟ, ಎಲ್ಲ ರೀತಿಯ ಚಿಕನ್ ಮತ್ತು ಮಟನ್ ಐಟಮ್ಗಳು, ಮಟನ್ ಬೋಟಿ ಮಸಾಲ, ಮಟನ್ ಬೋಟಿ ಫ್ರೈ, ಮಟನ್ ಕಾಲ್ ಸೂಪ್ ದೊರೆಯುತ್ತದೆ. ನಮ್ಮ ರೆಸ್ಟೋರೆಂಟ್ನಲ್ಲಿ AC ಸೌಲಭ್ಯದ ಜೊತೆಗೆ ಫ್ಯಾಮಿಲಿ ಫಂಕ್ಷನ್ ಹಾಲ್ನ ಸೌಲಭ್ಯವಿದೆ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 7090936942. ಎಲ್ಲರಿಗೂ ನಮಸ್ಕಾರ. ನಾನು ನೇರವಾಗಿ ಪಾಯಿಂಟ್ ಬರ್ತೀನಿ. ನಿನ್ನೆ ಡಾಕ್ಟರ್ ಬಿ ಅಮರ್ ಅವರು ಇಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಕರ್ನಾಟಕದ ಸರ್ಕಾರದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ MC ಸುಧಾಕರ್ ರೆಡ್ಡಿ ಅಣ್ಣನವರನ್ನ ನಾವು ಬಿಟ್ಟು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ನಾವು ಇದ್ರಲ್ಲಿ ರಾಜಕೀಯ ಷಡ್ಯಂತರ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಇದಕ್ಕೆ ನಾನು ನನ್ನ ಕಡೆಯಿಂದ ಅಮರ್ ಅವರಿಗೆ ಪಾಪ ವಾಸ್ತವಾಂಶ ಗೊತ್ತಿಲ್ಲ ಅನ್ಸತ್ತೆ. ಒಂದ್ಸತಿ ನೀವು ಮಾತಾಡಕ್ ಮುಂಚೆ ಮಾನ್ಯ ಸಚಿವರನ್ನ ಹೋಗಿ ತಾವು ಭೇಟಿ ಮಾಡಿ ವಿಚಾರ ತಿಳ್ಕೊಂಡು ಬಂದು ಮಾತಾಡಿದ್ರೆ ತುಂಬಾ ಒಳ್ಳೇದು ಅಂತ ಅನಿಸ್ತಾ ಇದೆ ನನಗೆ. ಪ್ರೋಟೋಕಾಲ್ ಅಂದ್ರೆ ನಮಗೂ ಗೊತ್ತು. ಆಸ್ ಎಜುಕೇಟೆಡ್ ಆಗಿ ಕಾನೂನು ಯಾವ ರೀತಿ ಇರುತ್ತೆ, ಪ್ರೋಟೋಕಾಲ್ ಏನ್ ಮೇಂಟೈನ್ ಮಾಡಬೇಕು ಅನ್ನೋದು ನನಗೆ ಪರ್ಟಿಕ್ಯುಲರ್ ಆಗಿ ಎಲ್ಲ ಗೊತ್ತು. ನೋಡಿ, ನೀವು ನೋಡ್ಬೋದು ಇಲ್ಲಿ 6/8/2024 ನಾನು BO ಉಮಾದೇವಿ ಅವರಿಗೆ ನಾನು ಲೆಟರ್ ಬರೀತೀನಿ. ಏನಂತ ಬರೀತಾನೆ ಅಂತಂದ್ರೆ, ಶಿಷ್ಟಾಚಾರದ ಪ್ರಕಾರ ಅಲ್ಲಿ ಯಾವ್ಯಾವ ಪ್ರೋಟೋಕಾಲ್ ಪ್ರಕಾರ ಯಾವ್ಯಾವ ಹೆಸರು ಅಲ್ಲಿ ಇನಾಗ್ರೇಷನ್ಗೆ ಮೆನ್ಷನ್ ಮಾಡಬೇಕು, ದಯವಿಟ್ಟು ನೀವು ರೈಟಿಂಗ್ ಅಲ್ಲಿ ಯಾರ್ಯಾರು ನೇಮ್ಸ್ ಕೊಡಿ ಅಂತ ನಾನು ಮೆನ್ಷನ್ ಮಾಡ್ತೀನಿ. ಯಾವುದೇ ರೀತಿ ಇದಕ್ಕೆ ನನಗೆ ರೆಸ್ಪಾನ್ಸ್ ಬಂದಿರಲ್ಲ. ಇದ್ರ ಜೊತೆಗೆ ಶಿಷ್ಟಾಚಾರದ ಪ್ರಕಾರ ನೀವು ನಮ್ಮನ್ನ ಒಂದು ಸಭೆ ಕರೀರಿ. ಇದೇ ಉಮಾದೇವಿ ಅವ್ರಿಗೆ ಒಂದು ಲೆಟರ್ ಬರೀತೀನಿ. ಏನಂತ ಬರೀತೀನಿ ಅಂತಂದ್ರೆ, ಪ್ರೋಟೋಕಾಲ್ ಪ್ರಕಾರ ನೀವು ಈ ಕಾರ್ಯಕ್ರಮನ ಇನಾಗ್ರೇಷನ್ ಮಾಡಬೇಕು. ಅದಕ್ಕೆ ನೀವು ನಮ್ಮನ್ನ SDMC ಕಮಿಟಿ ಅವ್ರನ್ನ ಮತ್ತೆ ಎಲ್ಲ ನಮ್ಮ ಸಂಘ ಪದಾಧಿಕಾರಿಗಳನ್ನ ಒಂದು ಮೀಟಿಂಗ್ ಕರೀರಿ. ನೀವೇ ಒಂದು ಡೇಟ್ ಫಿಕ್ಸ್ ಮಾಡಿ ಇನಾಗ್ರೇಷನ್ ಮಾಡಕ್ಕೆ ಟೈಮ್ ಕೊಡಿ ಅಂತ ಕೇಳ್ತೀವಿ. ನೋಡಿ, ಇಲ್ಲಿ ಅಕ್ನಾಲೇಜ್ಮೆಂಟ್ ನೀವು ನೋಡ್ಬೋದು. ಇದು DDP ಅವರು ಕೊಟ್ಟಿರೋದೊಂದು. ನೋಡಿ, ಇಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಕೊಟ್ಟಿರೋದೊಂದು ಇಲ್ಲಿದೆ. ಇದರಲ್ಲಿ ನಮಗೆ ಯಾವುದೇ ರೀತಿ ರೆಸ್ಪಾನ್ಸ್ ಬರಲ್ಲ. ಇದೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು ನಾವು ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರ ಮಹದೇವಪ್ಪ ಸಾಹೇಬರನ್ನ ಭೇಟಿ ಮಾಡ್ತೀವಿ. ಇದೇ ವಿಚಾರವಾಗಿ, ಅಣ್ಣ ನಾನು ಈ ತರ ಒಂದು ಸ್ಕೂಲ್ನ ದತ್ತಕ್ಕೆ ತಗೊಂಡಿದ್ದೀನಿ, ಅಲ್ಲಿ MOU ಮಾಡ್ಕೊಂಡಿದ್ದೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಇನಾಗ್ರೇಷನ್ ಮಾಡಬೇಕು. ಇದ್ರ ಜೊತೆಗೆ ಸ್ಕೂಲನ್ನ ಸಮೇತ ಲೈಬ್ರರಿನು, ಕಂಪ್ಯೂಟರ್ ಲ್ಯಾಬು, ಸೈನ್ಸ್ ಲ್ಯಾಬು, ಎಲ್ಲಾ ತರ ಮಾಡೆಲ್ ಸ್ಕೂಲ್ ಮಾಡಿದ್ದೀನಿ. ಇದನ್ನ ಇನಾಗ್ರೇಷನ್ ಮಾಡಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಪವನ್ ಕಲ್ಯಾಣ್ ಅವರು, ಆಂಧ್ರ ಡೆಪ್ಟಿ CM ಅವರು ಬರ್ತಾ ಇದ್ದಾರೆ. ಇದರ ಜೊತೆಗೆ ಜಸ್ಟಿಸ್ B ಗೋಪಾಲ್ ಗೌಡ ಅವರು ಬರ್ತಾ ಇದ್ದಾರೆ. ತಾವೂ ಬರಬೇಕು. ನಮಗೆ ಸಚಿವರು, ನಮ್ಮ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರಾದಂತ MC ಸುಧಾಕರ್ ರೆಡ್ಡಿ ಅವರು ನಮಗೆ ಪರಿಚಯ ಇಲ್ಲ. ದಯವಿಟ್ಟು ತಾವು ಮಾತಾಡಿ ಒಂದು ಅಪಾಯಿಂಟ್ಮೆಂಟ್ ಅನ್ನ ಕೊಡಿಸೋಣ. ನಾನೇ ಹೋಗಿ ಖುದ್ದು ಅವ್ರನ್ನ ಭೇಟಿ ಮಾಡಿ ಇನ್ವೈಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಇದಕ್ಕೆ ನಮ್ಮ ಮುಂದೆನೆ ಮಹದೇವಪ್ಪ ಸಾಹೇಬರು ಫೋನ್ ಮಾಡ್ತಾರೆ ಮಾನ್ಯ ಸಚಿವರಿಗೆ. ಫೋನ್ ಮಾಡಿ, ನೋಡಪ್ಪ ಈ ತರ ಮಾಡ್ಬೇಕು ಅನ್ಕೊಂಡಿದ್ದೀನಿ, ನಾನೇ ಅವ್ರಿಗೆ ಡೇಟ್ ಕೊಡ್ತಾ ಇದ್ದೀನಿ, ಇಂಥ ಡೇಟಲ್ಲಿ ಇನಾಗ್ರೇಷನ್ ಇಟ್ಕೊಳ್ಳಿ ಅಂತ ಹೇಳಿದ್ದೀನಿ. ಅವ್ರು ಬಂದು ನಿಮ್ಮನ್ನ ಇನ್ವೈಟ್ ಮಾಡ್ತಾರೆ. ನಾನೂ ಬರ್ತಾ ಇದ್ದೀನಿ, ನೀವು ಬನ್ನಿ. ಈ ತರ ಪವನ್ ಕಲ್ಯಾಣ್ ಅವರು ಬರ್ತಾ ಇದ್ದಾರೆ, ಜಸ್ಟಿಸ್ B ಗೋಪಾಲ್ ಗೌಡ ಅವರು ಬರ್ತಾ ಇದ್ದಾರೆ. ಬಾಬಾ ಸಾಹೇಬ್ ಸ್ಟ್ಯಾಚ್ಯೂ ಅದಕ್ಕೂ ಪರ್ಮಿಷನ್ ಕೊಡಿ, ಸ್ಟ್ಯಾಚ್ಯೂನು ಇನಾಗ್ರೇಷನ್ ಮಾಡೋಣ ಅಂತ ಹೇಳ್ತಾರೆ. ನಾನು ಆಯ್ತು ಅಂತೇಳಿ ಮತ್ತೆ ಮಹದೇವಪ್ಪ ಸಾಹೇಬ್ರಿಗೆ ಒಂದು, ಅಣ್ಣ ನಮ್ಗೆ ಆ ಸ್ಕೂಲ್ ಪಕ್ಕದಲ್ಲಿರುವಂತ ಝಾನ್ಸಿ ಕ್ರೀಡಾ ಸ್ಟೇಡಿಯಂ ಅನ್ನ ಪರ್ಮಿಷನ್ ಕೊಡ್ಸೋಣ, ಅದ್ರ ಜೊತೆಗೆ ಅಲ್ಲೇ ವೇದಿಕೆ ಕಾರ್ಯಕ್ರಮ ಮಾಡ್ತೀವಿ, ತುಂಬಾ ದೊಡ್ಡದಾಗಿ ಚೆನ್ನಾಗಿ ಮಾಡ್ತೀವಿ, ಎಲ್ಲ ಸಂಪೂರ್ಣವಾಗಿ ನಮ್ಮ ಕ್ಲಬ್ ಇಂದಾನೆ ಮಾಡ್ತೀವಣ್ಣ ಅಂತ ನಾನು ಈ ವಿಚಾರನ ಹೇಳ್ತೀನಿ. ಅದೇ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಗಾಯತ್ರಿ ಮೇಡಮ್ ಅವ್ರಿಗೆ ಖುದ್ದು ಮಹದೇವಪ್ಪ ಸಾಹೇಬ್ರೆ ಫೋನ್ ಮಾಡ್ತಾರೆ. ನೋಡಮ್ಮ, ನಾನು ನಿಮ್ಮ ಸಚಿವರಿಗೂ ಹೇಳಿದ್ದೀನಿ ಪರ್ಮಿಷನ್ ಕೊಡಿ ಅಂತ, ನೀವು ನಮ್ಮ ಹುಡುಗರನ್ನ ಕಳಿಸ್ತಾ ಇದೀನಿ, ಅದಕ್ಕೆ ಪರ್ಮಿಷನ್ ಮಾಡ್ಕೊಡಿ ಅಂತ ಹೇಳ್ತಾರೆ. ಆಯ್ತು, ನಾವು ಗಾಯತ್ರಿ ಮೇಡಮ್ ಅವ್ರನ್ನ ಭೇಟಿ ಮಾಡ್ತೀವಿ. ಇಲ್ಲ, ಪರ್ಮಿಷನ್ ಕೊಡಕ್ಕಾಗಲ್ಲ, ಯಾವುದೇ ಖಾಸಗಿ ಕಾರ್ಯಕ್ರಮಗಳಿಗೆ ಪರ್ಮಿಷನ್ ಕೊಡಕ್ಕಾಗಲ್ಲ ಅಂತ ಸ್ಪೋರ್ಟ್ಸ್ ಅಥಾರಿಟಿ ಅವ್ರು ನಮ್ಗೆ ಹೇಳ್ತಾರೆ. ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್, ಡಿಸ್ಟ್ರಿಕ್ಟ್ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಅವರು. ಆಯ್ತು ಬಿಡಿ ಅಂತ ನಾವು ಬೇರೆ ಕಡೆ ಪ್ಲಾನ್ ಮಾಡ್ತೀವಿ. ಅದಾದ ನಂತರ ನಾವು ಮಾನ್ಯ MC ಸುಧಾಕರ್ ರೆಡ್ಡಿ ಅಣ್ಣ ಅವ್ರ ಮನೆಗೆ ಇನ್ವೈಟ್ ಮಾಡಕ್ ಹೋಗ್ತೀವಿ.
ಅಲ್ಲಿ ನಡೆದಿರೋ ಅಂತ ವಾಸ್ತವಾಂಶ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಏನ್ ಮಾತು ಮಿಸ್ಟರ್ ರಾಜಕೀಯ ಮಾಡ್ತಾ ಇದ್ದೀರಾ ಅಂತಂದ್ರೆ ನಾನೇನ್ ರಾಜಕೀಯ ಮಾಡಕ್ ಬಂದಿಲ್ಲ ಸ್ವಾಮಿ. ನಾನು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ. ನಾನು ಬಂದಿರೋದು ಸಮಾಜ ಸೇವೆ ಮಾಡೋದಕ್ಕೆ ಅನ್ನೋ ನಿಮ್ಗೆ ಏನಾಗಿದೆ ಅಲ್ಲಿರೋ ವಾಸ್ತವಾಂಶ ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ. ನಾನು ಹೋಗಿ ಮಾನ್ಯ ಸಚಿವರಿಗೆ ಬೆಳಗ್ಗೆನೆ 8 ಗಂಟೆಗೆ ಅವ್ರ ಮನೆಗೆ ಹೋಗಿ ಇನ್ವೈಟ್ ಮಾಡ್ತೀನಿ. ಅಣ್ಣ ಈ ತರ ಇದೆ, ನೋಡ್ತಾರೆ, ಲೆಟರ್ ಎಲ್ಲ ನೋಡ್ತಾರೆ, ಕುತ್ಕೊಳ್ಳಿ ಅಂತ ಹೇಳ್ತಾರೆ. ಅದು ಏನಾಯ್ತು ಏನೋ ಗೊತ್ತಿಲ್ಲ. ಇದ್ದಿದ್ದಂಗೆ ನೀವು ಚಿಂತಾಮಣಿಗೆ ಬೆಂಕಿ ಇಡಕ್ ಬರ್ತಾ ಇದ್ದೀರಾ. ಯಾರು ನಿಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಡೋದಕ್ಕೆ ಪರ್ಮಿಷನ್ ಕೊಟ್ಟಿರೋದು ಕೊಡ್ರಿ, ಅದು ಡಾಕ್ಯುಮೆಂಟ್ಸ್ ಅಂತ ಹೇಳ್ತಾರೆ. ನನಗ್ ಶಾಕ್ ಆಯ್ತು. ಏನಪ್ಪಾ ಅಲ್ಲಿ ಮಾದೇವಪ್ಪ ಸಾಹೇಬ್ರು ಮಾತಾಡಿದ ತಕ್ಷಣ ನೀವು ಚಿಂತಾಮಣಿಗೆ ಬೆಂಕಿ ಇಡಕ್ ಬರ್ತಾ ಇದ್ದೀರಾ. ಯಾರು ನಿಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಡೋದಕ್ಕೆ ಪರ್ಮಿಷನ್ ಕೊಟ್ಟಿರೋದು ಕೊಡ್ರಿ, ಅದು ಡಾಕ್ಯುಮೆಂಟ್ಸ್ ಅಂತ ಹೇಳ್ತಾರೆ. ನನಗ್ ಶಾಕ್ ಆಯ್ತು. ಏನಪ್ಪಾ ಅಲ್ಲಿ ಮಾದೇವಪ್ಪ ಸಾಹೇಬ್ರು ಮಾತಾಡಿದ ತಕ್ಷಣ ಬನ್ನಿ ಬರ್ತೀನಿ ಅಂತ ಹೇಳಿದ್ರು. ಡೇಟ್ ಎಲ್ಲ ಫಿಕ್ಸ್ ಮಾಡ್ಕೊಂಡು ಈ ತರ ಹಣ ಪವನ್ ಕಲ್ಯಾಣ್ ಅವರು ಬರ್ತಾರೆ, ಜಸ್ಟಿಸ್ ಗೋಪಾಲ್ ಗೌಡ್ರು ಬರ್ತಾರೆ, ಮಾದೇವಪ್ಪ ಸಾಹೇಬ್ರು ಬರ್ತಾರೆ, ನೀವು ಬರ್ಬೇಕು ಅಂತ ಹೇಳಿದ್ರೆ ಚಿಂತಾಮಣಿಗೆ ನೀವು ಬೆಂಕಿ ಇಡಕ್ ಬರ್ತಾ ಇದ್ದೀರಾ. ಯಾರ್ರೀ ನಿಮ್ಗೆ ಪರ್ಮಿಷನ್ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಕೊಡ್ರಿ ಡಾಕ್ಯುಮೆಂಟ್ಸ್ ಅಂತ ಕೇಳ್ತಾರೆ. ನಾನು ಆ ಡಾಕ್ಯುಮೆಂಟ್ಸ್ ನ ಕೊಡ್ತೀನಿ. ನಾನು ಈ ಕೂಡಲೇ ಸಸ್ಪೆಂಡ್ ಮಾಡ್ತೀನಿ. ಯಾರು ನಿಮ್ಗೆ ಪರ್ಮಿಷನ್ ಕೊಟ್ಟೆ ಅವ್ರ ನೋಟಿಸ್ ಕೊಡ್ರಿ. ಯಾರು DDP ಅವ್ರಿಗೆ, ಅವ್ರು KH ಮುನಿಯಪ್ಪ PR ಕೆಲಸ ಮಾಡ್ತಾ ಇದಾರಲ್ಲ, ಸಸ್ಪೆಂಡ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾರೆ. ಇನ್ನ ತುಂಬಾ ನಡೀತು. ದೊಡ್ಡವ್ರ ಬಗ್ಗೆ ಮಾತಾಡೋಸ್ ದೊಡ್ಡವ್ರು ನಾವಲ್ಲ. ಅದನ್ನೆಲ್ಲ ಹೇಳಕ್ ನನ್ಗೆ ಇಷ್ಟ ಇಲ್ಲ. ಆಯ್ತಣ್ಣ ಅಂತೇಳಿ ನಾವ್ ಅಲ್ಲಿಂದ ಕೂಡಲೇ ಎದ್ದು ಆಚೆ ಬಂದ್ಬಿಡ್ತೀನಿ. ಸರಿ, ನಾನೇನ್ ನನ್ನ ಮನೆಗ್ ಮಾಡ್ಕೊಂತ ಇಲ್ವಲ್ಲ, ಬೇಡ ಅಂತಂದ್ರು ಸಚಿವರು, ಸರಿ ಬೇಡ ಬಿಡಿ ಅಂತ ಬಂದ್ಬಿಡ್ತೀನಿ. ಅದಾದ ನಂತರ ನಾನು ಈ ವಿಚಾರನ ನನ್ನ ವೆಲ್ವಿಷರ್ಸ್ ಕೇಳ್ತೀನಿ. ಈ ತರ ಎಲ್ಲ ಆಗಿದೆ, ಈ ತರ ಪ್ರಾಬ್ಲಮ್ ಆಗಿದೆ, ಏನು ಮಾಡ್ಬೋದು ಅಂತ ಕೇಳ್ತೀನಿ. ಸರಿ ಆಯ್ತು, ನಾವೇ ನಮ್ಮ ಸಂಘಟನೆಯವರು ಹೋಗಿ ಸಚಿವರಿಗೆ ಇನ್ನೂ ಒಂದು ರಿಕ್ವಿಸೇಷನ್ ಕೊಡೋಣ ಅಂತೀರ. TPS ಅಲ್ಲಿ ಕೊಡ್ತಾರೆ. ಎಲ್ಲ ಇದು ಗೊತ್ತಿರೋದೇ ಎಲ್ಲ ವಿಚಾರ. ಅದಾದ್ಮೇಲೆ ಇವಾಗ ನಾನು ಡಾಕ್ಟರ್ ಅಮರ್ ಅವರಿಗೆ ನೇರವಾಗಿ ಒಂದು ಪ್ರಶ್ನೆ ಮಾಡ್ತೀನಿ. ನಿನ್ನೆ ಹೇಳಿದ್ರಲ್ಲ ಅವರು ಈ ತರ ಸಚಿವನು ಬಿಟ್ಟು ಮಾಡ್ತಾ ಇದ್ದಾರೆ, ರಾಜಕೀಯ ಮಾಡ್ತಾ ಇದ್ದಾರೆ, ಇದೆಲ್ಲ ಹೇಳಿದ್ರಲ್ಲ. ಅಮರ್ ಅವರು ಇಲ್ಲಿಗೆ ಬರ್ಲಿ, ಎಲ್ಲಾ ಮಾಧ್ಯಮದವ್ರನ್ನು ಇಲ್ಲಿಗೆ ಕರ್ಸೋಣ. ಅಮರ್ ಅವರೇ, ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಇವಾಗ ನೀವ್ ಹೇಳ್ತಾ ಇದ್ದೀರಾ ನಾನು ಸಚಿವರನ್ನು ಬಿಟ್ಟು ರಾಜಕೀಯ ಮಾಡ್ತಾ ಇದ್ದೀನಿ ಅಂತೆಲ್ಲ. ನಾನದು ವಿತ್ ರೆಕಾರ್ಡ್ ನಾನು ಹೋಗಿದ್ದೀನಿ, ಸಚಿವನ್ ಭೇಟಿ ಮಾಡಿದ್ದೀನಿ ಅನ್ನೋ ಸಾಬೀತ್ ಮಾಡ್ತೀನಿ. ನನಗೆ ಆ ತಾಕತ್ತು ದಮ್ಮು ನನಗಿದೆ. ಅಮರ್ ಅವ್ರಿಗೆ ಆ ತಾಕತ್ತು ದಮ್ಮೇನಾದ್ರೂ ಇದ್ರೆ ಬರ್ಲಿ, ಇಲ್ಲಿ ಬಂದು ನಮ್ಮ ಜೊತೆ ಕುತ್ಕೊಂಡು ನಮ್ಮ ಹೋರಾಟಕ್ಕೆ ನ್ಯಾಯ ಕೊಡಿಸ್ಲಿ, ನೋಡೋಣ. ಮೈಕ್ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ನೀವ್ ಯಾರ ಹತ್ರನೋ ಶಬಾಷ್ ಗಿರಿ ಅನ್ಸ್ಕೊಳ್ಬೇಕು ಅಂತೇಳಿ ಏನಂದ್ರೆ ಅದು ಮಾತಾಡೋದಲ್ಲ. ಅಮರ್ ಅವ್ರೆ, ದಯವಿಟ್ಟು ತಾವು ವಿದ್ಯಾವಂತರು ಇದ್ದೀರಾ, ತಮ್ಮ ಮೇಲೆ ನಮ್ಗೆ ತುಂಬಾ ಗೌರವ ಇದೆ. ದಯವಿಟ್ಟು ತಾವು ಮಾತಾಡಕ್ ಮುಂಚೆ ವಾಸ್ತವಾಂಶ ತಿಳ್ಕೊಂಡು ಮಾತಾಡಿ. ನಿಮಗೂ ಒಳ್ಳೇದು, ನಮಗೂ ಒಳ್ಳೇದು. ಸರಿ, ಇದೆಲ್ಲ ಆಯ್ತಣ್ಣ. ಇವಾಗ ಎಲ್ಲರೂ ಹೇಳ್ತಾ ಇದಾರೆ ನಾನು ರಾಜಕೀಯ ಮಾಡ್ತಾ ಇದ್ದೀನಿ ಅಂತ. ಇವಾಗೂ ಮಾನ್ಯ ಸಚಿವರ ಹತ್ರ ನಾನು ಕರೀಲಿ, ನಾನು ಬರ್ತೀನಿ. ನಾನು ಬಂದು ರಿಕ್ವೆಸ್ಟ್ ಮಾಡ್ತೀನಿ, ಅದನ್ನ ಇನಾಗ್ರೇಷನ್ಗೆ ಡೇಟ್ ಕೊಡ್ಲಿ. ಆ ಬಟ್ಟೆ ತೆಗಿಲಿ ಸದ್ಯಕ್ಕೆ. ಇನಾಗ್ರೇಷನ್ ಡೇಟ್ ಕೊಟ್ರೆ ಇವಾಗ ಈ ಕೂಡಲೇ ನಾನು ಈ ಧರಣಿಯನ್ನ ನಮ್ಮೆಲ್ಲಾ ಸಂಘಟನೆಯವ್ರಿಗೂ ರಿಕ್ವೆಸ್ಟ್ ಮಾಡಿ ಹಿಂದೆ ತಗೊಂಡು ಎಲ್ಲಾ ಸಂಘಟನೆಯವರು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ತೀವಿ. ಯಾವ ಸರ್ಕಾರ ಯೋಜನೆ ಅಡಿಯಲ್ಲಿ ನಮ್ಗೆ ದುಡ್ಡು ಕೊಡೋದು ಬೇಡ. ಕಂಪ್ಲೀಟ್ ಆಗಿ ನಮ್ಮ ಲಿಯೋ ಕ್ಲಬ್ ಮತ್ತೆ ನಮ್ಮ ಸಂಘಟನೆಗಳಿಂದಾನೇ ಇನಾಗ್ರೇಷನ್ ಮಾಡ್ತೀನಿ. ಸರಿ, ಇದು ಬೇಡವಾ? ಆಗಲ್ವಾ ನಿಮ್ ಕೈಲಿ? ಬೇಡ ಬಿಡಿ, ಪರವಾಗಿಲ್ಲ. ಇನ್ನೊಂದು ಕೆಲಸ ಮಾಡಿ ಅಮರ್ ಅವರೇ, ನಿಮಗೆ ಹೇಳ್ತಾ ಇದೀನಿ, ನೀವು ಬಹಳ ದೊಡ್ಡ ಮುಖಂಡರು ಅಂತ ನೀವೆಲ್ಲ ಹೇಳ್ಕೊಂಡು ನಮ್ಮ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀರಾ. ನಿಮಗೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಸರಿ ನೀವು ಆ ಪೆಂಡಾಲ್ ಅನ್ನು ತೆರವು ಮಾಡಿಸಿ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನೀವು ಮತ್ತೆ ಸಚಿವರನ್ನ ಕರ್ಕೊಂಡೋಗಿ ಒಂದು ಹೂವಿನ ಹಾರ ಹಾಕಿ ನೀವೇ ಹಾಲಾಭಿಷೇಕ ಮಾಡುವಂತದ್ದಾಗ್ಲಿ, ಪೂಜೆ ಮಾಡುವಂತದ್ದಾಗ್ಲಿ ಮಾಡಿ. ನಾವು ನಿಮ್ಗೆ ಸನ್ಮಾನ ಮಾಡ್ತೀವಿ, ನಿಮ್ಗೂ ಮತ್ತೆ ನಿಮ್ ಸಚಿವರಿಗೆ. ನೀವು ಮೇ ಬಿ ನನ್ಗೆ ಅವಮಾನ ಮಾಡ್ತಾ ಇರ್ಬೋದು. ಇವತ್ತು ನಾನಲ್ಲಿ ಆ ಸ್ಕೂಲಲ್ಲಿ ದತ್ತಿಗೆ ತಗೊಂಡು ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಮಾಡಿರೋದಕ್ಕೆ ನನ್ನ ಮೇಲೆ ನಾನು ಚಿಂತಾಮಣಿಯಲ್ಲಿ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಇದ್ದೀನಿ ಅಂತೇಳಿ ನೀವೆಲ್ಲ ಸೇರಿ ನನ್ಗೆ ಅವಮಾನ ಮಾಡ್ತಾ ಇರ್ಬೋದು, ನಾನು ಒಳ್ಳೆ ಕೆಲಸ ಮಾಡಿರೋದಕ್ಕೆ. ಆದ್ರೆ ನಾನು ನಿಮಗೆ ಮತ್ತೆ ನಿಮ್ಮ ಸಚಿವರಿಗೆ ಬಂದು ಸನ್ಮಾನ ಮಾಡ್ತೀನಿ. ನೀವು ಅದೊಂದು ಕೆಲಸ ಮಾಡಿ. ಮತ್ತೆ ಇನ್ನೊಂದು ಮುಖ್ಯವಾಗಿ ಒಂದು ಮಾತನ್ನ ಹೇಳ್ಬೇಕಾಗತ್ತೆ. ಇಲ್ಲೆಲ್ಲ ಬಂದಿರೋರೆಲ್ಲ ನವೀನ, ನಮ್ಮೆಲ್ಲ ವಿಜಯಣ್ಣ ಆಗ್ಲಿ, ಬಾಬಣ್ಣ ಆಗ್ಲಿ, ಕವಾಲಿ ವೆಂಕಟಣ್ಣಪ್ಪಣ್ಣ ಆಗ್ಲಿ, ಆನಂದಣ್ಣ ಆಗ್ಲಿ, ರಮೇಶ್ ಅಣ್ಣ ಆಗ್ಲಿ, ಜನ ನಾಗಪ್ಪ ಅವರಾಗ್ಲಿ, ಎಲ್ಲ ತುಂಬಾ ಹಲವಾರು ಮುಖಂಡರು ಬಂದಿರೋರೆಲ್ಲ ನನ್ಗೋಸ್ಕರ ಬಂದಿದ್ದಾರೆ, ನವೀನ್ಗೋಸ್ಕರ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ. ನವೀನ್ಗೋಸ್ಕರ ಅಲ್ಲ ಸ್ವಾಮಿ ಬಂದಿರೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಷ್ಟ ನವೀನ್ಗೋಸ್ಕರ
ನಿಮಗೋಸ್ಕರ ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೋಸ್ಕರ ಬಂದಿಲ್ಲಲ್ಲ ಇಷ್ಟು ಜನ ಕೂತಿರೋದು. ನೀವು ಯಾವುದೇ ರೀತಿ ನೀವ್ ಏನೇ ಮಾಡ್ಬೇಕಂದ್ರು ನಾನು ಸಾಯಕ್ಕೂ ರೆಡಿ ಇದ್ದೀನಿ. ನನ್ನ ಮೇಲೆ ಜೈಲ್ ಕಳಿಸಿ ಪೊಲೀಸ್ ಕೇಸ್ ಮಾಡಿಸ್ತೀರಾ ಮಾಡಿಸಿ ಎಲ್ಲದಕ್ಕೂ ನಾನು ಲೀಗಲಿ ಫೇಸ್ ಮಾಡಕ್ ರೆಡಿ ಇದ್ದೀನಿ. ಇದ್ರಲ್ಲಂತೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚು ಹಾಕಿರೋ ಪೆಂಡಾಲ್ ತೆಗೆಯುವವರೆಗೂ ನಾನು ಈ ಹೋರಾಟ ನಿಲ್ಸಲ್ಲ. ಏನೇ ಆಗ್ಲಿ ಫೇಸ್ ಮಾಡ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೋಸ್ಕರ ಸಾಯಕ್ಕೂ ರೆಡಿ, ಬೂಟೆಟ್ ತಿನ್ನಕ್ಕೂ ರೆಡಿ, ಜೈಲಿಗೆ ಹೋಗಕ್ಕೂ ರೆಡಿ. ಇದು ಮಾಡಿ ಡಾಕ್ಟರ್ ಬಿ ಅಮರ್ ಅವರೇ, ನಿಮಗೂ ನಮ್ಮಿಂದ ಗೌರವ ಸಿಗತ್ತೆ. ನಾನು ನಿಮ್ ಕರೆಗೋಸ್ಕರ ವೈಟ್ ಮಾಡ್ತಾ ಇದ್ದೀನಿ. ಜೈ ಭೀಮ್, ಜೈ ಹಿಂದ್, ಜೈ ಕರ್ನಾಟಕ. ಚಿಂತಾಮಣಿ ಕೆನರಾ ಬ್ಯಾಂಕ್ನಲ್ಲಿ ಚಿನ್ನದ ಆಭರಣಗಳ ಮೇಲೆ 1 ಗ್ರಾಮ್ಗೆ 5,380 ರುಗಳಂತೆ ಸಾಲ ಮತ್ತು ನಂಬಲಾರದಂಥ ಆಕರ್ಷಕ ಮಾಸಿಕ 76 ಪೈಸೆ ಬಡ್ಡಿ ದರದಲ್ಲಿ ಸಾಲವನ್ನು ನೀಡಲಾಗುತ್ತಿದೆ. ನಿಮ್ಮ ಒಡವೆಗಳ ಭದ್ರತೆಗಾಗಿ ಸುರಕ್ಷಿತವಾದ ಚಿನ್ನದ ಪ್ಲಾಜಾವನ್ನು ನಿರ್ಮಿಸಲಾಗಿದೆ. ನಮ್ಮ ಬ್ಯಾಂಕ್ನಲ್ಲಿ ಗೃಹ ಸಾಲ 8.50 ಪೈಸೆ ಬಡ್ಡಿ ದರದಲ್ಲಿ ಹಾಗೂ ವಾಹನ ಸಾಲ 8.80 ಪೈಸೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ನೀಡಲಾಗುತ್ತಿದೆ. ಸೂಪರ್ ಸೀನಿಯರ್ ಸಿಟಿಜನ್ ಸ್ಕೀಮ್ನಲ್ಲಿ 80 ವರ್ಷ ಮೇಲ್ಪಟ್ಟವರ ಠೇವಣಿಗಾಗಿ ಅತ್ಯಧಿಕ 8% ಬಡ್ಡಿ ದರ ನೀಡಲಾಗುತ್ತಿದೆ. ಗ್ರಾಹಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ಹೆಚ್ಚಿನ ವಿವರಗಳಿಗಾಗಿ ಚಿಂತಾಮಣಿ ನಗರದಲ್ಲಿನ ಕೆನರಾ ಬ್ಯಾಂಕ್ ಶಾಖೆಗೆ ಭೇಟಿ